ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಏನಿದು ಈ ಪೇಪರ್ ತೋರಿಸ್ತಾ ಇದ್ದಾರೆ ಯಾಕಪ್ಪ ಅಂದ್ಕೊಳ್ತಾ ಇದ್ದೀರಾ? ಏನಿಲ್ಲ, ಈಸಿಯಾಗಿ ಫಸ್ಟೇ ನೀಟಾಗಿ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಈ ಥರ ಪೇಪರು ಎಲ್ಲೇ ಸಿಕ್ಕಿದ್ರೂ ಬಿಡಬೇಡಿ, ಯಾಕಂದರೆ ಈ ಪೇಪರು ತುಂಬ ಉಪಯೋಗಕ್ಕೆ ಬರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಇವತ್ತು ಬ್ರೌನ್ ಗೊಬ್ಬರ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಗಿಡಗಳಿಗೆ ಬರೀ ಮಣ್ಣಿಂದೇ ಸಾಕಷ್ಟು ವಿಡಿಯೋಗಳಲ್ಲಿ ಬಂದಿದೆ. ಮಣ್ಣೇ ಸಿಗೋದಿಲ್ಲ, ಏನು ಮಾಡೋದು ಅಂತೀರಲ್ವ? ಅದಕ್ಕೆಲ್ಲ ಇಲ್ಲಿದೆ ಉತ್ತರ ನೋಡಿ ಸ್ನೇಹಿತರೆ. ಇದು ಭತ್ತದ ಹೊಟ್ಟು ಸ್ನೇಹಿತರೆ. ಗಿಡಕ್ಕೆ ತುಂಬ ಚೆನ್ನಾಗಿ ಗಿಡ ಬರುತ್ತೆ, ತುಂಬ ಉಪಯೋಗಕ್ಕೆ ಬರುತ್ತೆ. ಗಿಡಕ್ಕಂತೂ ಇದು ಭತ್ತದ ಹೊಟ್ಟು ಬೇಕೇ ಬೇಕು ಸ್ನೇಹಿತರೆ. ಆಮೇಲೆ ತೆಂಗಿನ ನಾರು, ಇದಂತೂ ಗೊತ್ತೇ ಇದೆ ಎಲ್ಲರಿಗೂ. ಆದರೆ ಈ ಥರ ಪೇಪರ್ ಹಾಕೋದು, ಆಮೇಲೆ ಹೊಟ್ಟಾಕೋದು, ಭತ್ತದ ಹೊಟ್ಟಾಕೋದು, ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ತಿಳಿಸೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ತುಂಬ ಜನ ಮಣ್ಣೇ ಸಿಗೋದಿಲ್ಲ ಇವಾಗ, ಅದರಲ್ಲೂ ಬೆಂಗಳೂರಲ್ಲಿ ಹಳ್ಳಿಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸಿಗುತ್ತೆ. ಕೆಲವೊಂದು ಕಡೆ ಮಣ್ಣು ಸಿಗಲ್ಲ ಅಲ್ವಾ? ನಾವು ಪರದಾಡ್ತೀವಿ, ದುಡ್ಡು ಕೊಟ್ಟೆ ಮಣ್ಣು ತೊಗೊಂಡು ಬರೋದು. ಅಂಥವ್ರಿಗೆ, ಯಾಕಂದರೆ ಆ ಅನುಭವ ಇರೋದ್ರಿಂದ ನಾನು ಈ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಮರಳು ಅಷ್ಟೇ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿದ್ರು, ಅವ್ರಿಗೂ ಸ್ವಲ್ಪ ದುಡ್ಡು ಕೊಟ್ಟೆ ಮರಳು ತಂದರೆ ಅಯ್ಯೋ ಓನರ್ ಬೈತಾರೆ ಅಂತಾರೆ. ಮತ್ತು ಅವರು ಬೈಸ್ಕೊಳ್ಳೋಕೆ ಚೆನ್ನಾಗಿರಲ್ಲ. ಇಷ್ಟಕ್ಕೆ ನಾನು 50 ರೂಪಾಯಿ ಕೊಟ್ಟಿದ್ದಷ್ಟೇ. ಮಣ್ಣಿಗೂ ಅಷ್ಟೇ ದುಡ್ಡು ಕೊಟ್ಟೆ ನಾನು ತೊಗೊಂಡು ಬರೋದು. ಇದು ನರ್ಸರಿಯಲ್ಲೇ ತೊಗೊಂಡು ಬಂದಿದ್ದು ಸ್ನೇಹಿತರೆ. ಅಲ್ಲಿ KGಗೆ ಇಷ್ಟು ಅಂತ ಕೊಡ್ತಾರೆ. ಅದಕ್ಕೋಸ್ಕರ ನೋಡಿ ಈ ಥರ ನಾನು ನೀರನ್ನು ಇಟ್ಕೊಂಡಿದ್ದೀನಿ. ಈ ಥರ ಬ್ರೌನ್ ಕಲರ್ದು ಏನಾದರೂ ನಾವು ಫುಡ್ಡು ತಂದಿರೋದಾಗಲಿ, ಆನ್ಲೈನಲ್ಲಿ ಬಂದಿದ್ದಾಗಲಿ, ಇದನ್ನು ನಾವು ಗಿಡ ಬೆಳೆಸೋರಿಗೆ ಉಪಯೋಗ ಆಗುತ್ತೆ, ಬೇರೆ ಯಾರಿಗೂ ಆಗಲ್ಲ. ಬ್ರೌನ್ ಗೊಬ್ಬರ ಅಂತ ಮಾಡ್ಕೊಳ್ಬಹುದು. ನಾನು ಇದನ್ನು ಚೆನ್ನಾಗಿ ಈ ರೀತಿ ತುಂಬ ಗಟ್ಟಿ ಇರುತ್ತಲ್ಲ, ನೆನೆ ಹಾಕ್ಬಿಡ್ತೀನಿ ಸ್ನೇಹಿತರೆ. ನೆನೆಸ್ಬಿಟ್ಟು ನಾವು ನಮ್ಮ ಗಿಡಕ್ಕೆ ಹಾಕಿದ್ರೆ ಒಳ್ಳೆ ರೀತಿಯ ಗೊಬ್ಬರ ಸಹ ಆಗುತ್ತೆ, ಒಂದು ರೀತಿ ಮಣ್ಣು ಸಿಕ್ಕಂಗಾಗುತ್ತೆ, ಜೊತೆಗೆ ನಮ್ಮ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಹೆಚ್ಚು ಮಣ್ಣು ಬೇಕು ಅನಿಸೋದಿಲ್ಲ, ಆ ರೀತಿ ತುಂಬ ಚೆನ್ನಾಗಿರುತ್ತೆ. ನಾನು ಒಂದ್ಸಲ ಪ್ರಯತ್ನ ಪಟ್ಟೆ, ಇದು ನನಗೆ ಫಲಿತಾಂಶ ಚೆನ್ನಾಗಾಯಿತು. ಅದಕ್ಕೋಸ್ಕರ ಬ್ರೌನ್ ಗೊಬ್ಬರನ ಮಾಡೋಣ ಅಂತ ಹೇಳಿ ಇದ್ರದ್ದು ಉಪಯೋಗ ತಿಳಿಸೋಣ ನಮ್ಮ ಸ್ನೇಹಿತರಿಗೆ. ಎಷ್ಟೋ ಜನ ಅಯ್ಯೋ ಮಣ್ಣು ಸಿಗೋಲ್ಲ ಅನ್ನೋರಿಗೆ ಇದೊಂದು ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ. ಭತ್ತದ ಹೊಟ್ಟು ಯಾರಿಗಾದರೂ ಸಿಕ್ಕಿದ್ರಂತೂ ಇವಾಗೇನು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಸಿಕ್ಕೇ ಸಿಗುತ್ತೆ. ಸಿಕ್ಕಿದ್ದಲ್ಲಿ ಬಿಡಬೇಡಿ, ಈ ರೀತಿ ನಿಮ್ಮ ಗೊಬ್ಬರ ಆಗುತ್ತೆ. ಗಿಡಗಳಿಗೆ ತಂದುಬಿಟ್ಟು ಹಾಕಿ, ತುಂಬ ಚೆನ್ನಾಗಿ ಗಿಡ ಬರುತ್ತೆ. ಒಣಗೋಗಿರುವಂತಹ ಗಿಡ ಸಹ ಚಿಗುರಿ ತುಂಬ ಚೆನ್ನಾಗಿ ಹೂ ಕೊಡುತ್ತೆ. ನಮಗಂತೂ ಖುಷಿ ಆಗುತ್ತೆ. ಈ ರೀತಿ ಮಾಡಬಹುದು. ಇದರಲ್ಲೂ ಉಪಯೋಗ, ಕಸದಿಂದ ರಸ ಅಂತೀವಲ್ಲ, ಹಾಗೆ ಎಷ್ಟೋ ಜನ ತೆಂಗಿನ ಚಿಪ್ಪು, ತೆಂಗಿನ ನಾರೆಲ್ಲ ಇದಕ್ಕೆ ಇದು ವೇಸ್ಟ್ ಅವ್ರಿಗೆ ಬರ್ತಾರಲ್ಲ, ಕಸದವ್ರಿಗೆ ಹಾಕ್ಬಿಟ್ಟಿರ್ತಾರೆ. ಅವಾಗ ಅಂದ್ಕೊಳ್ತೀನಿ, ಗಿಡ ಹಾಕೋದವ್ರಿಗೆ ಬಿಸಾಕೋಕ್ಕೆ ಮನಸ್ಸು ಬರೋಲ್ಲ. ಈ ರೀತಿ ನಾವು ನಮ್ಮ ಗಿಡಗಳಿಗೆ ಗೊಬ್ಬರ ಮಾಡ್ಕೊಳ್ತೀವಿ ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತೀನಿ. ನೋಡಿ, ಈ ರೀತಿ ಮರಳು ತುಂಬ ಉಪಯೋಗಕ್ಕೆ ಬರುತ್ತೆ ಸ್ನೇಹಿತರೆ ನಮ್ಮ ಗಿಡಗಳಿಗೆ. ಅದಕ್ಕೋಸ್ಕರನೇ ತಂದು ಅದೊಂದು ಸ್ವಲ್ಪ ಸಿಮೆಂಟೆಲ್ಲ ಇದೆ, ಅದೆಲ್ಲ ನೀಟ್ ಮಾಡಿ ನಾನು ಇವಾಗ ನನ್ನ ಗಿಡಗಳಿಗೆ ಊಟ ಅನ್ನಂಗೆ ಕೊಡ್ತೀನಿ ಸ್ನೇಹಿತರೆ. ಮಣ್ಣು ಅಷ್ಟೇ ನೋಡಿ ಎಷ್ಟು ಕೆಂಪಿಗೆ ಏನು ಚೆನ್ನಾಗಿದೆ. ಇದು ಜರಡೆ ಹಿಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಜರಡೆ ಹಿಡ್ದಿಲ್ಲ ಅಂದರೆ ಬೇರು ಅಷ್ಟು ನೀಟಾಗಿ ತಾಕಲ್ಲ. ಇದು ನೆನೆಸೇ ಮಾಡಬೇಕು ಸ್ನೇಹಿತರೆ ಪೇಪರ್ನ, ಹಾಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ತುಂಬ ದಿನಗಳಾಗುತ್ತೆ ನಾವು ಹಾಗೆ ಹಾಕಿದ್ರೆ, ಅದು ನೆಂದು ಮತ್ತು ಗೊಬ್ಬರ ಹಾಕೋದೆಲ್ಲ. ಈ ರೀತಿ ನೆನೆಸ್ಬಿಟ್ಟು ನೀವು ಹಾಕಿ ನೋಡಿ, ಗಿಡ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಇತ್ತು ಅಂದರೆ ಈ ರೀತಿ ಒಂದು ಬಕೆಟೋ ಒಂದು ಬಟ್ಲೋ ಯಾವುದ್ರಲ್ಲ ನಿಮ್ದು ಎಷ್ಟು ಪೇಪರ್ ಇದೆಯೋ ಅದು ನೋಡಿಕೊಂಡು ನೀವು ಈ ರೀತಿ ನೆನೆ ಹಾಕಿಬಿಡಿ. ತುಂಬ ಚೆನ್ನಾಗಿ ಗಿಡನೂ ಬರುತ್ತೆ. ಕಸದಿಂದ ರಸ ಅನ್ನೋ ಹಾಗೆ ಕಸದಿಂದ ನಾವು ಗೊಬ್ಬರ ಮಾಡ್ಕೋಬೋದು, ಮಣ್ಣನ್ನು ಮಾಡಿಕೊಂಡು ನಮ್ಮ ಗಿಡನ ನಾವು ಬೆಳೆಸ್ಕೊಳ್ಬೋದು. ಅದಕ್ಕೋಸ್ಕರನೇ ನಾವು ಯಾವುದನ್ನು ವೇಸ್ಟ್ ಮಾಡದೆ ಹೇಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಸ್ನೇಹಿತರೆ? ಇದು ನನಗೆ ಗೊತ್ತಿದ್ದಲ್ಲಿ ನಾನು ಹೇಳಿದ್ದೀನಿ. ಈ ರೀತಿ ದಪ್ಪ ಆಗೋದಿಲ್ಲ ಸ್ನೇಹಿತರೆ. ಈ ರಟ್ಟಂದ್ರೆ ನೆನೆಸ್ಬೇಕಂದ್ರೆ ತುಂಬ ಕಷ್ಟ. ಆದರೆ ತುಂಬ ದಿನಗಳಾಗುತ್ತೆ ಇದೆಲ್ಲ ನೆನಿಬೇಕು ಅಂದರೆ.
ಯಾಕಂದರೆ ಬ್ರೌನ್ ಅಂದರೆ ಇದನ್ನು ಕೇಳೋದ್ರೆ ಕಷ್ಟ, ಅದಕ್ಕೋಸ್ಕರ ಹೇಳಿದೆ. ಹೋಗಿ ಬರಲಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಹೀಗೆ ನನ್ನ ವಿಡಿಯೋ ನೋಡಿ ಪ್ರೋತ್ಸಾಹಿಸಿ.